ಖ್ಯಾತ ಉದ್ಯಮಿ ಶ್ರೀ ನಂದಕಿಶೋರ್ ಗೋಯಂಕ ಅವರ ನಿಧನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ತೀವ್ರ ಆಘಾತ ಮತ್ತು ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ. ಡಾಕ್ಟರ್ ಸುಭಾಷ್ ಚಂದ್ರ ಅವರಿಗೆ ಪತ್ರ ಬರೆದು ಸಂತಾಪವನ್ನು ಸೂಚಿಸಿ ಸಾಂತ್ವನ ಹೇಳಿದ್ದಾರೆ. ನಂದಕಿಶೋರ್ ಗೋಯಂಕ ಅವರ ನಿಧನದ ಸುದ್ದಿ ಕೇಳಿ ದುಃಖವಾಗಿದೆ. ದಶಕಗಳ ಕಾಲ ಸಾರ್ವಜನಿಕ ಜೀವನದಲ್ಲಿದ್ದ ಗೋಯಂಕ ಅವರು ಕಠಿಣ ಪರಿಶ್ರಮ, ಆದರ್ಶ ಹಾಗೂ ಕರ್ಮನಿಷ್ಠೆಯಿಂದ ಕೌಟುಂಬಿಕ ವ್ಯವಹಾರ ಮತ್ತು ಸಮೂಹ ಸಂಸ್ಥೆಯನ್ನು ಯಶಸ್ವಿಯಾಗಿ ಮುನ್ನಡೆಸಿದರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸೇವೆ, ಸರಳತೆ ಮತ್ತು ಲೋಕ ಕಲ್ಯಾಣದ ಭಾವನೆಗೆ ಅವರ ಜೀವನವೇ ಒಂದು ರೋಮಾಂಚಕ ಉದಾಹರಣೆಯಾಗಿದ್ದು, ಅವರೊಂದಿಗಿನ ಭೇಟಿಯ ಸವಿ ನೆನಪುಗಳು ಸದಾ ಹಸಿರಾಗಿರುತ್ತೆ ಅಂತ ಮೋದಿ ಸ್ಮರಿಸಿಕೊಂಡಿದ್ದಾರೆ. ಹೌದು, ಗೋಯಂಕ ಅವರ ಅಗಲಿಕೆಯು ಸಮಾಜದ ತುಂಬಲಾರದ ನಷ್ಟವಾಗಿತ್ತು. ಅವರ ಆದರ್ಶಗಳು ಮುಂದಿನ ಪೀಳಿಗೆಗೆ ಸದಾ ಮಾರ್ಗದರ್ಶನ ನೀಡಲಿ ಮತ್ತು ಭಗವಂತ ಅವರ ಕುಟುಂಬಕ್ಕೆ ಈ ದುಃಖವನ್ನು ಭರಿಸುವ ಶಕ್ತಿಯನ್ನು ಕರುಣಿಸಲಿ ಎಂದು ಪ್ರಧಾನಿ ಪ್ರಾರ್ಥಿಸಿದ್ದಾರೆ. ಹೌದು, ಪ್ರಧಾನಿ ನರೇಂದ್ರ ಮೋದಿಯವರು ಬರೆದಿರುವಂಥ ಪತ್ರವನ್ನು ನೀವು ನೋಡಬಹುದು. ಡಾಕ್ಟರ್ ಸುಭಾಷ್ ಚಂದ್ರ ಜಿ ಅಂತ ಹೇಳಿ ಪ್ರಧಾನಿ ನರೇಂದ್ರ ಮೋದಿಯವರು ಪತ್ರವನ್ನು ರವಾನೆ ಮಾಡಿದ್ದಾರೆ. ಶ್ರೀ ನಂದಕಿಶೋರ್ ಗೋಯಂಕ ಅವರ ನಿಧನದ ಸುದ್ದಿ ತಿಳಿದು ನನಗೆ ತುಂಬ ದುಃಖವಾಯಿತು. ಈ ಕಷ್ಟದ ಸಮಯದಲ್ಲಿ ನಿಮಗೆ ಮತ್ತು ನಿಮ್ಮ ಇಡೀ ಕುಟುಂಬಕ್ಕೆ ನನ್ನ ಸಂತಾಪಗಳು. ಸ್ಫೂರ್ತಿದಾಯಕ ವ್ಯಕ್ತಿತ್ವ ಹೊಂದಿದ್ದ ಶ್ರೀ ನಂದಕಿಶೋರ್ ಗೋಯಂಕ ಅವರು ತಮ್ಮ ದಶಕಗಳ ಸಾರ್ವಜನಿಕ ಜೀವನದುದ್ದಕ್ಕೂ ಕಠಿಣ ಪರಿಶ್ರಮಕ್ಕೆ ಹೆಚ್ಚಿನ ಆದ್ಯತೆ ನೀಡಿದರು. ಕುಟುಂಬ ವ್ಯವಹಾರದ ಮಾರ್ಗದರ್ಶಕ ಬೆಳಕಾಗಿ ಅವರು ತಮ್ಮ ಆದರ್ಶಗಳು ಮತ್ತು ಸಮರ್ಪಣೆಯ ಮೂಲಕ ಪ್ರಯಾಣಕ್ಕೆ ಕೊಡುಗೆಯನ್ನು ನೀಡಿದ್ದಾರೆ. ಹೌದು, ಅವರ ವೃತ್ತಿಪರ ಸಂಪ್ರದಾಯಗಳನ್ನು ಶ್ರೀಮಂತಗೊಳಿಸಿದ್ದಲ್ಲದೆ ತಮ್ಮ ಸಾಮಾಜಿಕ ಜವಾಬ್ದಾರಿಗಳನ್ನು ಅತ್ಯಂತ ಭಕ್ತಿಯಿಂದ ಅವರು ಪೂರೈಸಿದ್ದಾರೆ ಅಂತ ಪ್ರಧಾನಿ ನರೇಂದ್ರ ಮೋದಿಯವರು ಉಲ್ಲೇಖ ಮಾಡಿದ್ದಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸೇವಾ ಮನೋಭಾವ ಇರ್ಬೋದು, ಸಂಘಟನೆ ಇರ್ಬೋದು, ರಾಷ್ಟ್ರದ ಮೊದಲ ಮನೋಭಾವದಿಂದ ಪ್ರೇರಿತರಾದ ಅವರ ಜೀವನ ಸರಳತೆ ಮತ್ತು ಸಾರ್ವಜನಿಕ ಕಲ್ಯಾಣದ ಮನೋಭಾವವನ್ನು ಹೊಂದಿತ್ತು ಅನ್ನೋದನ್ನು ನರೇಂದ್ರ ಮೋದಿ ಉಲ್ಲೇಖ ಮಾಡಿದ್ದಾರೆ. ಮತ್ತು ಅವರನ್ನು ಹಲವಾರು ಬಾರಿ ಭೇಟಿಯಾಗುವ ಅದೃಷ್ಟ ನನ್ನದಾಗಿತ್ತು ಅಂತ ಪ್ರಧಾನಿ ನರೇಂದ್ರ ಮೋದಿಯವರು ತಿಳಿಸಿದ್ದಾರೆ. ಅವರ ಆತ್ಮೀಯ ವರ್ತನೆ ನನ್ನ ನೆನಪಿನಲ್ಲಿ ಸದಾ ಅಚ್ಚಳಿಯದೆ ಉಳಿಯುತ್ತೆ ಅಂತ ಹೇಳಿ ಉಲ್ಲೇಖ ಮಾಡಿದ್ದಾರೆ ದೇಶದ ಪ್ರಧಾನಿ ನರೇಂದ್ರ ಮೋದಿ. ಅವರ ಪ್ರೀತಿ, ನೆನಪುಗಳು, ಬೋಧನೆಗಳು ಯಾವಾಗಲೂ ನನ್ನೊಂದಿಗಿರುತ್ತೆ ಅನ್ನೋದನ್ನು ಉಲ್ಲೇಖ ಮಾಡಿದ್ದಾರೆ. ಇನ್ನು ನಿಮ್ಮ ಕುಟುಂಬ ಹಾಗೂ ಹಿತೈಷಿಗಳಿಗೆ ಈ ದುಃಖವನ್ನು ಭರಿಸುವ ಶಕ್ತಿಯನ್ನು, ತಾಳ್ಮೆಯನ್ನು ಭಗವಂತ ಕರುಣಿಸಲಿ ಅಂತ ಪ್ರಾರ್ಥಿಸ್ತೀನಿ ಅಂತ ಪ್ರಧಾನಿ ನರೇಂದ್ರ ಮೋದಿಯವರು ಡಾಕ್ಟರ್ ಸುಭಾಷ್ ಚಂದ್ರ ಜಿ ಅವರಿಗೆ ಪತ್ರವನ್ನು ರವಾನೆ ಮಾಡಿದ್ದಾರೆ.